ಇವಾಗ ನೀವು ಸಮಸ್ಯೆಗಳೇನೋ ಹೇಳಿದ್ರಿ ಗುರುಜಿ. ಹಾಗಾದ್ರೆ ಇವಾಗ ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇರ್ತಾರೆ, ಸಮಸ್ಯೆ ಹೇಳಿದ್ರು ಗುರುಜಿ ಪರಿಹಾರ ಹೇಳಿಲ್ಲ ಅನ್ಕೋತಾರೆ ಅಲ್ವಾ? ಸೊ ಈ ತರ ಸಮಸ್ಯೆ ಇರುವಂತವ್ರು ಸಾಕಷ್ಟು ಜನ ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ನಿಮ್ಮಿಂದ ಏನ್ ಮಾಡ್ಕೊಂಡ್ರೆ ಅವರು ಪರಿಹಾರ ಮಾಡ್ಕೊಂಡ್ರೆ ಅವ್ರಿಗೊಂದು ಒಳ್ಳೆ ಉತ್ತಮ ಫಲಿತಾಂಶ ಬರಬಹುದು ಗುರುಗಳೇ? ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಮಹಾಲಕ್ಷ್ಮಿ ಯಂತ್ರ, ಒಂದು ಬಾಕ್ಸ್ ಇಷ್ಟಪ್ಪ ಬಾಕ್ಸ್ ಇರುತ್ತೆ, ಇಷ್ಟ ಅಗಲ ಇರುತ್ತೆ, 1 ಫೀಟ್ ಇರುತ್ತೆ. ಆ ಥರದ್ದೊಂದು ಮಹಾಲಕ್ಷ್ಮಿ ಯಂತ್ರ ಒಬ್ಬರು ಅಸ್ಟ್ರಾಲಜರ್ ಕೂಡ ಮಾಡಿಕೊಟ್ಟೆ ಈ ನಡುವೆ, ತುಂಬ ಚೆನ್ನಾಗಿದ್ದಾರೆ. ಅದು ಏನಂದರೆ ಅದರಲ್ಲಿ ಸುಮಾರು 366 ವಿಧವಾದ ವಸ್ತುಗಳು ಸೇರಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಆ ಚಕ್ರ ಸ್ಥಾಪನೆ ಮಾಡುವಂಥದ್ದು ಮಹಾಲಕ್ಷ್ಮಿ ಯಂತ್ರ. ಅದರಲ್ಲಿ ಒಂದು ಮಹತ್ಕರವಾದ ವಿಚಾರ, ಬೇರೆ ಯಾವ ವಿದ್ಯೆಯಲ್ಲೂ ಇಲ್ಲದೇ ಇರುವಂಥದ್ದು ಮಲಯಾಳ ತಂತ್ರದಲ್ಲಿ ಇದೆ. ಅದು ಆಯ್ತಾ, ಅದು ಮಲಯಾಳ, ಫುಲ್ ಕಂಪ್ಲೀಟ್ ಮಲಯಾಳಂ. ನಾನು ಬರೆಯೋದು ಓದೋದೆಲ್ಲ ಮಲಯಾಳಂ. ಗೊತ್ತು, ಲ್ಯಾಂಗ್ವೇಜಸ್ ಮಲ್ಟಿ ಲ್ಯಾಂಗ್ವೇಜ್. ಸೊ ಆ ಮಲಯಾಳದಲ್ಲಿ ತುಂಬ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಓಂ ಕ್ಲೀಂ ಸಾಧ್ಯನಾಮಂ, ಈ ಓಂ ಅನ್ನೋ ಬೀಜಾಕ್ಷರ, ಕ್ಲೀಂ ಅನ್ನೋ ಬೀಜಾಕ್ಷರದ ಜೊತೆಗೆ ಹೆಸರು ಕರ್ಮ ಸಹಿತಮಾನ ಸಾಧ್ಯನಾಮಂ ಅಂದರೆ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಸೇರಿಸಿ ಅದ್ರ ಜೊತೆಲಿ ಹೆಸರನ್ನ 16 ಸರಿ ಸ್ಥಾಪನೆ ಮಾಡ್ತೀವಿ ಆ ಮಹಾಲಕ್ಷ್ಮಿ ಯಂತ್ರದಲ್ಲಿ. ಗ್ರೇಟ್. ಮಹಾಲಕ್ಷ್ಮಿ ಯಂತ್ರ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಈ ಪ್ರಿಂಟಿಂಗ್ ಆಗಿರೋದು ಅಥವಾ ಯಾವುದೋ ಪುಸ್ತಕದಲ್ಲಿರುವಂಥದ್ದು. ಇದು ಆ ಥರ ಎಲ್ಲೂ ನಿಮಗೆ ಪ್ರಿಂಟಿಂಗ್ ಸಿಕ್ಕೋದಿಲ್ಲ, ಪುಸ್ತಕಗಳಲ್ಲಿ ಸಿಕ್ಕೋದಿಲ್ಲ. ಇದು ಆವಾಗಿನ ಕಾಲದಲ್ಲಿ ನಮ್ಮ ಮುತ್ತಾತರ ಕಾಲದಿಂದಲೂ ತುಂಬ ಗೌಪ್ಯವಾಗಿ ಇಟ್ಕೊಂಡು ಬರ್ತಾ ಇರುವಂಥ ಕೆಲವೊಂದು ಮಲಯಾಳ ತಂತ್ರವಿದ್ಯೆ. ಅದರಲ್ಲಿ ಅಗೋರ್ ತಂತ್ರವಿದ್ಯೆ ನಾವು ಆ್ಯಡ್ ಮಾಡಿದಾಗ ಅದರ ಜೊತೆಗೆ ಇನ್ನಷ್ಟು ಕ್ರಿಯೆಗಳು ಬರ್ತವೆ. ಹೇಗೆ ಅಂದರೆ ಅವರ ಅಂಗಡಿ ಸೈಜು, ಅವರ ವ್ಯಾಪಾರ ಏನು, ಅವರ ಜಾತಕ ಏನು, ಅದಕ್ಕೆ ಸಂಬಂಧಪಟ್ಟು ಎಲ್ಲ ಥರ ಅನಲೈಸ್ ಮಾಡಿ ಡೀಪಾಗಿ ನೋಡಿ ಅವ್ರ ಮೇಲೆ ಏನಾದರೂ ಮಾಟ ಇದೆಯಾ, ಗ್ರಹದೋಷ ಇದೆಯಾ, ಅಥವಾ ಯಾವುದಾದ್ರೂ ಜನ್ಮತಃ ಗ್ರಹಗಳೇನಾದರೂ ವೀಕ್ ಇದ್ದಾವ, ಮತ್ತು ವಿರುದ್ಧ ಗ್ರಹಗಳು ಜೊತೆಯಲ್ಲೇ ಏನಾದರೂ ಕೆಲಸ ಮಾಡ್ತಾ ಇದ್ದಾವ, ಮತ್ತೆ ಭೂತ ಪ್ರೇತ ಪಿಶಾಚಾದಿಗಳು ಮನೆಯಲ್ಲಾಗ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಾಗ್ಲಿ ಸಂಚಾರ ಇದ್ರೆ ಕೂಡ, ಅದರ ಸಂಚಾರ ಇದ್ರೆ ಕೂಡ ವ್ಯಾಪಾರಕ್ಕೆ ಏಟು ಬೀಳುತ್ತೆ.